ಹೈ ಪ್ರೋಟೀನ್, ಹೈ ಫೈಬರ್ ವೆಜ್ ಸಲಾಡ್ ಗೊತ್ತಿಲ್ವಾ? ಬನ್ನಿ ನೋಡೋಣ. 1 ಗ್ಲಾಸ್ ನೀರನ್ನ ಬಾಯ್ಲಿಂಗಲ್ಲಿ ಇಟ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಆಲ್ರೆಡಿ ಕಟ್ ಮಾಡಿಟ್ಕೊಂಡಿರೋ ವೆಜ್ಜೀಸ್‌ನ ಇನ್ಕ್ಲೂಡ್ ಮಾಡ್ಕೊಳ್ತಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇರುತ್ತೋ ನೀವು ಅದನ್ನು ಹಾಕ್ಕೊಳ್ಬಹುದು. ಇಲ್ಲಿ ನಾನು ಬೀನ್ಸ್, ಬ್ರೋಕೊಲಿ, ಕ್ಯಾರೆಟ್ ಆ್ಯಂಡ್ ಕಾರ್ನ್‌ನ ಯೂಸ್ ಮಾಡ್ತಾ ಇದ್ದೀನಿ. ಬಾಯ್ಲಿಂಗಿಗೆ ಕ್ಯಾಪ್ಸಿಕಮ್‌ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಇದು ಬಂದು 5 ಮಿನಿಟ್ಸ್ ಆಫ್ ಬಾಯ್ಲಿಂಗ್ ಆದಮೇಲೆ ಈ ಒಂದು ನೀರನ್ನ ನೀವು ಡ್ರೈನ್ ಔಟ್ ಮಾಡ್ಕೋಬಹುದು. ಇದಾದ್ಮೇಲೆ ನಾವು ಬಾಣಲಿಗೆ ಸ್ವಲ್ಪ ಬಟರ್ ಆ್ಯಂಡ್ ಕ್ಯಾಪ್ಸಿಕಮ್‌ನ ಕುಕ್ ಮಾಡ್ಕೊಳ್ತೀವಿ. ಒಂಚೂರೇ ಚೂರು ಸ್ಟಿರ್ ಆದಮೇಲೆ ನಾವು ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡಿರುವ ಎಲ್ಲ ವೆಜಿಟೇಬಲ್ಸ್‌ನ ಇನ್ಕ್ಲೂಡ್ ಮಾಡ್ಕೊಳ್ತಿದ್ದೀವಿ. ಸೊ, ಇವಾಗ ಇದನ್ನ ಮತ್ತೆ ಸ್ವಲ್ಪ ಸ್ಟಿರ್ ಔಟ್ ಮಾಡ್ಕೋಬೇಕು. ಸೊ, ಸ್ವಲ್ಪ ಸ್ಟಿರ್ ಫ್ರೈ ಆದಮೇಲೆ ಇದಕ್ಕೆ ಜಾಸ್ತಿ ಟೇಸ್ಟ್ ಬೇಕಲ್ಲ, ಹಾಗಾಗಿ ಚಿಲ್ಲಿ ಪೌಡರ್, ಆರಿಗ್ಯಾನೋ ಆ್ಯಂಡ್ ಬ್ಲ್ಯಾಕ್ ಪೆಪ್ಪರ್‌ನ ಕೊಡ್ತಾ ಇದ್ದೀವಿ. ಸೊ, ಈ ಒಂದು ಮಿಶ್ರಣನ ಕೊಟ್ಟರೆ ಆ ಒಂದು ಟೇಸ್ಟ್ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ಇದನ್ನ ದಿನಾ ತಿಂದರೂ ನಿಮಗೆ ಬೇಜಾರಾಗಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಳ್ತಿದ್ದೀನಿ. ಇಲ್ಲಿ ನಾನು ಪಿಂಕ್ ಸಾಲ್ಟ್‌ನ ಯೂಸ್ ಮಾಡಿದ್ದೀನಿ. ಈ ಒಂದು ವೆಜ್ಜಿ ಸ್ವಲ್ಪ ತಣ್ಣಗಾದ್ಮೇಲೆ ನಿಮ್ಮ ಸರ್ವಿಂಗ್ ಪ್ಲೇಟ್‌ಗೆ ನೀವು ಸರ್ವ್ ಮಾಡ್ಕೋಬಹುದು. ಸೊ, ಟೇಸ್ಟಿಯಾಗಿರುವಂತಹ ಹೈ ಫೈಬರ್, ಹೈ ಪ್ರೋಟೀನ್ ವೆಜ್ ಸಲಾಡ್ ಇಸ್ ರೆಡಿ.